ಕಾರವಾರ ಕದ್ರಾದ ರಿಶೆಲ್ ಆತ್ಮಹತ್ಯೆ ಪ್ರಕರಣವನ್ನ ಕೆಲವರು ರಾಜಕೀಯ ದ್ವೇಷ ಸಾಧನೆಗೆ ಬಳಸಿಕೊಳ್ಳುತ್ತಿದ್ದು, ಆಕೆಯ ಸಾವಿಗೆ ಚಿರಾಗ್ಗೆ ಯಾವುದೇ ಸಂಬಂಧವಿಲ್ಲ. ರಿಶೆಲ್ ತಾಯಿಯಿಂದ ನಡೆದ ಕಿರುಕುಳವೇ ಆಕೆಯ ಆತ್ಮಹತ್ಯೆಗೆ ಕಾರಣವಾಗಿರಬಹುದು. ಈ ಕುರಿತು ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಕಿನ್ನರ ಗ್ರಾಮದ ಸೀಮಾ ಕೊಟಾರ್ಕರ್ ಆರೋಪಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಚಿರಾಗ್ ಮತ್ತು ರಿಶೆಲ್ ನಡುವೆ ಪ್ರೀತಿ ಇದ್ದಿದ್ದು ಸತ್ಯ, ಆದರೆ ಅದು ಪವಿತ್ರ ಪ್ರೀತಿಯಾಗಿತ್ತೇ ವಿನಃ ಯಾವುದೇ ತಪ್ಪು ಸಂಬಂಧ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಈ ವಿಚಾರ ಮನೆಯವರಿಗೂ ತಿಳಿದಿತ್ತು. ರಿಶೆಲ್ ಚಿರಾಗ್ ಮನೆಗೆ ಬರುತ್ತಾ ಹೋಗುತ್ತಿದ್ದು, ಹಲವು ಕಾರ್ಯಕ್ರಮಗಳಲ್ಲಿ ಚಿರಾಗ್ ಕುಟುಂಬದವರೊಂದಿಗೆ ಭಾಗವಹಿಸಿದ್ದಳು ಎಂದು ತಿಳಿಸಿದ್ರು. ಇಂತಹ ಹಿನ್ನೆಲೆಯಲ್ಲಿ ರಿಶೆಲ್ ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ಆಕೆಯ ತಾಯಿಯಿಂದ ನಡೆದ ಕಿರುಕುಳವೇ ಕಾರಣವಾಗಿರಬಹುದು ಎಂದು ಆರೋಪಿಸಿದ್ರು. ರಿಶೆಲ್ ಸಾವಿನ ನಂತರ ಚಿರಾಗ್ ಮಾನಸಿಕವಾಗಿ ಕುಗ್ಗಿದ್ದು, ಪ್ರೀತಿಸಿದ ಹುಡುಗಿಯ ಸಾವಿನಿಂದ ಆತ ಗಂಭೀರ ಆಘಾತಕ್ಕೆ ಒಳಗಾಗಿದ್ದಾನೆ. ಈ ಸಂದರ್ಭದಲ್ಲಿ ಕೆಲವರು ಮಾಧ್ಯಮಗಳ ಮುಂದೆ ಬಂದು ಸುಳ್ಳು ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದರು. ರಿಶೆಲ್ ಸಾವಿನ ಕುರಿತು ನಮಗೆ ತುಂಬ ಬೇಸರವಿದೆ ಮತ್ತು ನೋವಿದೆ. ರಿಶೆಲ್ ಇವರ ಸಾವಿಗೂ ಚಿರಾಗನಿಗೂ ಯಾವುದೇ ಸಂಬಂಧ ಇಲ್ಲ. ರಿಶೆಲ್ ಇವರ ಸಾವಿನ ಕುರಿತು ರಿಶೆಲ್ ಮೊಬೈಲನ್ನು ಸರಿಯಾಗಿ ಪರಿಶೀಲಿಸಿದರೆ ಅವಳ ಸಾವಿಗೆ ಯಾರು ಕಾರಣಕರ್ತರು ಎನ್ನುವುದು ತಿಳಿಯುತ್ತದೆ. ಚಿರಾಗ್ ಮತ್ತು ರಿಶೆಲ್ ರವರ ನಡುವೆ ಪ್ರೀತಿ ಇದ್ದದ್ದು ಸತ್ಯ. ಅವರಿಬ್ಬರಿಗೂ ಕೇವಲ 20 ವರ್ಷ ವಯಸ್ಸಾಗಿದೆ. ಅವರಿಬ್ಬರ ನಡುವೆ ಪವಿತ್ರ ಪ್ರೀತಿ ಇಷ್ಟೇ ವಿನಃ ಯಾವುದೇ ಇತರ ಸಂಬಂಧಗಳು ಇದ್ದಿರಲಿಲ್ಲ. ಚಿರಾಗ್ ಮತ್ತು ರಿಶೆಲ್ ರವರ ನಡುವೆ ಇರುವ ಪ್ರೀತಿಯನ್ನು ಸಹಿಸದ ರಿಶೆಲ್ ಅವರ ತಾಯಿ ಮತ್ತು ಕುಟುಂಬಸ್ಥರು ನೀಡಿದ ಕಿರುಕುಳವೇ ರಿಶೆಲ್ ಸಾವಿಗೆ ಕಾರಣ ಆಗಿರುತ್ತದೆ. ರಿಶೆಲ್ ಸಾವನ್ನ ದುರುಪಯೋಗಪಡಿಸಿಕೊಳ್ಳಲು ದುಷ್ಟ ಶಕ್ತಿಗಳು ಪ್ರಯತ್ನಿಸುತ್ತಿದ್ದು, ಈ ಪ್ರಕರಣಕ್ಕೆ ಜಾತಿ ಬಣ್ಣ ನೀಡಲಾಗುತ್ತಿದೆ. ಚಿರಾಗ್ ಮುಗ್ಧನಾಗಿರುವುದಕ್ಕೆ ಸಂಬಂಧಿಸಿದ ಸಾಕಷ್ಟು ದಾಖಲೆಗಳು ಹಾಗೂ ಸಾಕ್ಷ್ಯಾಧಾರಗಳು ಅವರ ಹತ್ತಿರವಿದ್ದು, ಅವನ್ನು ಸೂಕ್ತ ಸಮಯದಲ್ಲಿ ಪೊಲೀಸರಿಗೆ ತನಿಖೆಗೆ ನೀಡಲಾಗುವುದು ಎಂದು ತಿಳಿಸಿದ್ರು. ಮುಗ್ಧ ಯುವತಿಯ ಸಾವಿನ ಹೆಸರಿನಲ್ಲಿ ಚಿರಾಗ್ ತಾಯಿಯ ಫೋಟೋ ಬಳಸಿಕೊಂಡು ಅವಮಾನಿಸುವವರ ವಿರುದ್ಧ ಮುಂದಿನ ದಿನದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರು. ಪೊಲೀಸರು ಈಗಾಗಲೇ ತನಿಖೆ ಕೈಗೊಂಡಿರುವುದರಿಂದ ಅವರಿಗೆ ಸರಿಯಾದ ತನಿಖೆ ನಡೆಸಲು ಅವಕಾಶ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದ್ರು. ಕಾನೂನು ತನಿಖೆ ನಡೆಸ್ತಾ ಇದೆ. ಅದು ಏನೇನು ಸುಳ್ಳು ಆರೋಪ ಮಾಡಿದ್ರು ಕೂಡ ಕಾನೂನಿಗೆ ನಾವು ಬದ್ಧಾಗಿದ್ದೀವಿ. ಕಾನೂನಿಗೆ ನಾವು ಬದ್ಧಾಗಿದ್ದೀವಿ. ಎಲ್ಲಿ ಟೋಟಲಿ ನಾವು ಏನು ಡೀಟೇಲ್ಸ್ ಕೇಳಬೇಕು ಆ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ನಾವು ಏನು ಮುಚ್ಚುಮರಿ ಇಟ್ಕೊಂಡು ಎಂಥದ್ದು ಏನು ಮಾಡಲಿಲ್ಲ ಸರ್. ಸ್ವಲ್ಪ ಡೀಟೇಲ್ಸ್ ಮಾಡ್ತಾ ಇದೆ, ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ವಕೀಲರು ಇರ್ತಾರೆ, ವಕೀಲರು ನಾವು ನೋಡ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಕಿನ್ನರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮುನ್ನಾ ಕೊಟಾರ್ಕರ್, ವೀಣಾ ಕೊಟಾರ್ಕರ್, ಶೈಲಾ ಚಿಂಚ್ರೇಕರ್, ಪ್ರಶಾಂತ್ ನಾಯ್ಕ್, ಮಾನ್ಯ ಕೊಟಾರ್ಕರ್, ಸುನಿಲ್ ಅನ್ವೇಕರ್, ಪ್ರಮೋದ್ ತಳೇಕರ್, ಸಂತೋಷ್ ಕಲ್ಗುಡ್ಕರ್, ಮಂಜುನಾಥ್ ಅನ್ವೇಕರ್, ಸಂಗೀತ್ ಗೋವೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪುರಾಣ ಪ್ರಸಿದ್ಧ ಗೋಕರ್ಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪ್ರಮುಖ ದೇವಾಲಯದಲ್ಲಿ ವಿಶೇಷ ಪೂಜೆ ಉತ್ಸವ ನಡೆಯಿತು. ಗೋಕರ್ಣದ ಮಹಾಬಲೇಶ್ವರ ಮಂದಿರದಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತ ಬುಧವಾರ ಸಂಜೆ ರಥೋತ್ಸವ ನಡೆಯಿತು. ಶ್ರೀದೇವರ ಪಲ್ಲಕ್ಕಿ ಉತ್ಸವ ಮಂದಿರದಿಂದ ರಥ ಬೀದಿಗೆ ಆಗಮಿಸಿ ನಂತರ ಸಾರ್ವಭೌಮ ಮಹಾಬಲೇಶ್ವರ ರಥಾರೂಢನಾದ ಬಳಿಕ ಪೂಜೆ ಸಲ್ಲಿಸಿ ರಥವನ್ನ ವೆಂಕಟರಮಣ ದೇವಾಲಯದವರೆಗೆ ತೆರಳಿ ಮರಳಿತು. ಸ್ಥಳೀಯರು ಹಾಗೂ ಪ್ರವಾಸಿಗರು ರಥ ಎಳೆದು ಸಂಭ್ರಮಿಸಿದ್ರು. ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ಲಕ್ಷ್ಮೀ ವೆಂಕಟೇಶ ಮಂದಿರದಲ್ಲಿ ಪ್ರೇಮ್ ಫಂಡ್ ವತಿಯಿಂದ ವಾರ್ಷಿಕ ಸಂಕ್ರಮಣ ಉತ್ಸವ ನಡೆಯಿತು. ಶ್ರೀದೇವರ ಉತ್ಸವ ಕೋಟಿತೀರ್ಥ ಕಟ್ಟೆ ಸುತ್ತುವರೆದು ನಾಗಬೀದಿ ಮೂಲಕ ಮಹಾಬಲೇಶ್ವರ ಮಂದಿರ ತಲುಪಿ ರಥಬೀದಿ ಮಾರ್ಗವಾಗಿ ಮಂದಿರಕ್ಕೆ ಮರಳಿತು. ನಂತರ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಉತ್ಸವ ತೆರಳುವ ಮಾರ್ಗದಲ್ಲಿನ ನಿವಾಸಿಗಳು ರಂಗೋಲಿ ಹಾಕಿ ಮಾವಿನ ತೋರಣಗಳಿಂದ ಶೃಂಗರಿಸಿ ಆರತಿ ನೀಡಿ ವಂದಿಸಿದ್ರು.
ಇದರಂತೆ ಪ್ರತಿ ಮನೆಯಲ್ಲಿ ವಿಶೇಷ ಪೂಜೆ ಹಾಗೂ ಮಂದಿರಕ್ಕೆ ತೆರಳಿ ಪೂಜೆ ನೆರವೇರಿಸಿದ್ರು. ಬಳಿಕ ಎಳ್ಳು ಬೆಲ್ಲ ಹಾಗೂ ಸಂಕ್ರಾಂತಿ ಕಾಳುಗಳನ್ನ ತಮ್ಮ ಬಂಧು ಬಾಂಧವರು ಹಾಗೂ ಮತ್ತಿತರರಿಗೆ ವಿನಿಮಯ ಮಾಡಿಕೊಳ್ಳುತ್ತಾ ಹಬ್ಬದ ಶುಭಾಶಯ ಕೋರಿ ಸಂಭ್ರಮಿಸಿದ್ರು. ಇನ್ನು ಕೆಲವು ಸಮಾಜದವರು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳಾಗುವ ಭಾಗ್ಯ ಸಿಗುವ ನಂಬಿಕೆಯನ್ನ ಇಟ್ಟುಕೊಂಡಿರುವ ಭಕ್ತರು ಮುಂಡಗೋಡ ಸಾಲಗಾಂವ್ ಗ್ರಾಮದ ಬಾಣಂತಿ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಹರಕೆಯನ್ನ ತೀರಿಸಿದ್ರು. ಜಾತ್ರೆಗಳೆಂದರೆ ಹೀಗೆಯೇ. ಒಂದೊಂದು ದೇವರ ಜಾತ್ರೆಯಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರುತ್ತದೆ. ಅದರಂತೆ ಇಲ್ಲಿಯೂ ವಿಶೇಷತೆ ಇದೆ. ಮಕ್ಕಳಾಗದಿರುವ ದಂಪತಿ ಬಾಣಂತಿ ದೇವಿಗೆ ಹರಕೆ ಹೊತ್ತರೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಹಲವಾರು ದಶಕಗಳಿಂದ ನಡೆದು ಬಂದಿದೆ. ಹೀಗೆ ಇಲ್ಲಿ ಹರಕೆ ಹೊತ್ತ ದಂಪತಿಗೆ ಮಕ್ಕಳಾದ್ರೆ ಜಾತ್ರೆಯ ದಿನದಂದು ಕೆರೆಯಲ್ಲಿ ಕುಡಿ ಬಾಳೆಲೆಯಲ್ಲಿ ಮಗುವನ್ನ ಮೀಯಿಸಿ ಹರಕೆ ತೀರಿಸುತ್ತಾರೆ. ಅದರಂತೆ ಕೆರೆಯಲ್ಲಿ ಬಾಳೆ ತೆಪ್ಪ ಬಿಡುವಾಗ 50ಕ್ಕೂ ಅಧಿಕ ಮಕ್ಕಳನ್ನ ದೇವಿ ಕೆರೆಯಲ್ಲಿ ಮೀಯಿಸಿ ತೆಗೆಯಲಾಯಿತು. ಬಾಣಂತಿ ದೇವಿ ಜಾತ್ರೆಗೆ ಸಾಲಗಾಂವ್ ಗ್ರಾಮಕ್ಕಷ್ಟೇ ಸೀಮಿತವಾಗದೆ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳಾದ ತುಂಬರಗಿ, ಅಜ್ಜಳ್ಳಿ, ಹೊಸಕೊಪ್ಪ, ಚೀಗಳ್ಳಿ, ಕಾವಲಕೊಪ್ಪ, ಗಣೇಶಪುರ, ಹಿರೇಹಳ್ಳಿ ಗ್ರಾಮಗಳ ಜನರು ಅಲ್ಲದೆ ಮುಂಡಗೋಡ ತಾಲೂಕಿನ ವಿವಿಧ ಗ್ರಾಮ ಹಾಗೂ ಪಟ್ಟಣದಿಂದ ಸಾರ್ವಜನಿಕರು ಬಂದು ತಮ್ಮದೇ ಗ್ರಾಮದ ಜಾತ್ರೆಯಂತೆ ಆಚರಿಸುತ್ತಾರೆ. ಬಾಣಂತಿ ದೇವಿ ಜಾತ್ರೆಯು ಜನವರಿ 15ರಿಂದ ಆರಂಭವಾಗಿದ್ದು ಸುತ್ತಮುತ್ತಲಿನ ಹಳ್ಳಿ ಹಾಗೂ ಪಟ್ಟಣದಿಂದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆಯುತ್ತಾರೆ. 5 ದಿನಗಳ ಜಾತ್ರೆ ಮುಗಿದ ನಂತರ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತದೆ. ಗ್ರಾಮೀಣ ಭಾಗದ ರೈತರು ಇಲ್ಲಿ ದನಗಳನ್ನ ಖರೀದಿಸುತ್ತಾರೆ. 6-7 ವರ್ಷಗಳ ಹಿಂದೆ ತಿಂಗಳವರೆಗೂ ದನಗಳ ಜಾತ್ರೆ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ವರ್ಷದಲ್ಲಿ ದನಗಳ ವ್ಯಾಪಾರ ಕಡಿಮೆಯಾಗಿದೆ. ಗುರುವಾರ ಸಂಜೆ ಜಾತ್ರಾ ಮಹೋತ್ಸವ ಶಾಸಕ ಶಿವರಾಮ್ ಹೆಬ್ಬಾರ್, ಕೆಡಿಸಿಸಿ ನಿರ್ದೇಶಕ HM ನಾಯ್ಕ್, ಸೊಸೈಟಿ ಅಧ್ಯಕ್ಷ ರವಿಗೌಡ ಪಾಟೀಲ್ ಅವರು ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.